ಅದೇ ದೇವರು. ಇವಾಗ ಗವಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಗಾಯ್ಸ್. ಇವಾಗ ಇವನಂತೂ ನನ್ನ ಜೊತೆ ಯಾವಾಗಲೂ ಇದ್ದೇ ಇರ್ತಾನೆ, ಅದು ಬೇರೆ ಗಾಯ್ಸ್. ಅವರು ಬಾಯ್ಸ್ ಎಲ್ಲ ಅಲ್ಲೇ ನಿಂತ್ಬಿಟ್ಟು ಅವ್ರು ಇನ್ನೂ ಬಂದಿಲ್ಲ. ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ ಗಾಯ್ಸ್. 10 ನಿಮಿಷದಿಂದ ಕಾಯ್ತಿದ್ವಿ, ಇನ್ನೂ ಬಂದೇ ಇಲ್ಲ ಅವ್ರು. ಇನ್ನೂ ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದು ಗೊತ್ತಿಲ್ಲ ಗಾಯ್ಸ್. ಇನ್ನೂ ಬಂದಿಲ್ಲ ಗಾಯ್ಸ್. ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದು ಗೊತ್ತಿಲ್ಲ ಕರೆಕ್ಟಾಗಿ. ಅವ್ರು ಬರೋ ಗಂಟೆಯಲ್ಲಿ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿಬಿಟ್ಟು ಈಗ ಗವಿಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಗವಿಗೆ ಹೋಗ್ತಿದ್ದೀವಿ. ಗವಿಗೆ ಹೋಗ್ಬಿಟ್ಟು ಗೈಸ್ ತೋರಿಸ್ತೀವಿ. ಆದರೆ ಅವ್ರು ಇನ್ನೂ ಬಂದಿಲ್ವಲ್ಲ ಗೈಸ್. ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಇಲ್ಲೇ ಸರ್ಕಲಲ್ಲಿ ಇದ್ದೀನಿ ಅಂದ್ಬಿಟ್ಟು ಇನ್ನೂ ಬಂದಿಲ್ಲ. ಎಷ್ಟೊತ್ತು ಮಾಡ್ತಾವ್ರೆ ಅಂತ ಗೊತ್ತಿಲ್ಲ ಗೈಸ್. ಎಲ್ಲೋದ್ರಲ್ಲ ಇವರು ಗೈಸ್? ಎಷ್ಟೊತ್ತು ಮಾಡ್ತಾರೆ ಅಂದರೆ ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಸುಮಾರು ಹೊತ್ತು ಮಾಡ್ತಾರೆ ಗೈಸ್. ಸಖತ್ ಲೇಟ್ ಮಾಡ್ತಾರೆ. ಇಲ್ಲಿಂದ ಸರ್ಕಲಿಂದ ಇಲ್ಲಿಗೆ ಬರೋಕ್ಕೆ ಬರೀ 1 ಕಿಲೋಮೀಟರ್ ಬಂದಿದ್ದೀವಾ ಅಷ್ಟೇ. ಇನ್ನೂ ಬಂದೇ ಇಲ್ವಲ್ಲ ಅವರು. ಬಾರಣ ಬೇಗ. ಎಲ್ಲಿದ್ದೀರಾ ಈಗ? ಎಲ್ಲಿ? ಬೇಗ ಕೆಚ್ಕ. ಇನ್ನು ಎಷ್ಟೊತ್ತು ಮಾಡ್ತಾರೆ ಗೊತ್ತಿಲ್ಲ ಗಾಯ್ಸ್. ಸಖತ್ ಹೊಟ್ಟೆ ಉರಿಸ್ತವ್ರೆ. ಕಾಯದಂದ್ರೆ ಗಾಯ್ಸ್ ಕಾಯೋದು ಅಂದ್ರೆ ನಂಗೆ ಆಗಲ್ಲ. ಈಗ ಕೆಲಸ ಏನಾದ್ರು ಹಿಡ್ದಿದ್ದೀನಿ ಪಟ್ ಅಂತ ಆಗ್ಬಿಡ್ಬೇಕು ಆ ಕೆಲಸ. ಕಾಯೋದಂದ್ರೆ ಆಗಲ್ಲ. ಆ ಕಡೆಗೆ ಹೋಗ್ಬಿಡುತ್ತೆ ಗೈಸ್. ಬಂದಿಲ್ಲ ಗೈಸ್. ಇಲ್ಲೇ ಸಿಟಿ ಬಿಟ್ಟಿದ್ದೀನಿ ಅಂದ್ಬಿಟ್ಟು ಬಂದಿದ್ದಾನೆ ಗೈಸ್. ನೇಚರ್ ಮಾತ್ರ ಇವತ್ತು ಬೆಳಗ್ಗೆನೆ ಸೈಕಾಗೈತೆ. 1 ಗಂಟೆ ನೋಡಿ ಹೆಂಗೈತೆ. ಒಳ್ಳೆ 6 ಗಂಟೆ ಫೀಲಿಂಗ್ ಐತೆ ನೋಡಿ. ಏನು ಗ್ರೀನು ನಮ್ಮೂರಲ್ಲಿ. ಇದು ಫಾರೆಸ್ಟ್ ಗೈಸ್. ಇದು ಫಾರೆಸ್ಟ್ ಕಾಜೂರು ಕ್ಷೇತ್ರ ಇಲಾಖೆ ಅಂತ. ಅಂದರೆ ಏನಂತಾರೆ ಇದಕ್ಕೆ? ಫಾರೆಸ್ಟ್ ಆಫೀಸರ್ಸ್ ಗಿಡಗಳನ್ನ ಬೆಳೆಸ್ತಾರೆ. ಗಿಡಗಳನ್ನೆಲ್ಲ ಬೆಳೆಸಿ ದೊಡ್ಡದು ಮಾಡಿ ಸಖತ್ ಲೇಟ್ ಮಾಡ್ತಾವ್ರು. ಸೆಕೆ ಆಗೈತೆ. ಸುಮ್ಮನಿರೋ. ನಿಧಾನಕ್ಕೆ ಹೋಯ್ತೀರಿ ನಾವು. ಆಮೇಲೆ ಅವ್ರು ಬರೋದು ಲೇಟ್ ಆಯ್ತು. ಇದು ಎಷ್ಟೊತ್ತು ಮಾಡ್ತಾರೆ ಗೈಸೂರು. ಸಖತ್ ಹೊಟ್ಟೆ ಉರಿಸ್ತವ್ರು ಗೈಸೂರು. ಗೈಸ್ ನಮ್ಮ ಸಬ್ಸ್ಕ್ರೈಬರ್ಸ್ ನೋಡಿ ನಗಾಡ್ಕೊಂಡು ಹೋಯ್ತಾರಲ್ಲಿ. ವಾಟ್ಸ್ ಅಪ್ ಮೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ನಾವು ಗವಿ ಬೆಟ್ಟದಲ್ಲಿ ಇದೀವಿ ಗೈಸ್. ನಮ್ಮ ಜೊತೆ ಇರೋದು ಇವನು ಪ್ರವೀಣು, ಇವನು ಚಿನ್ಮಯಿ, ತನು, ಪ್ರಜ್ವಲ್ ಗೈಸ್. ಇವಾಗ ಫುಲ್ಲು ವೆದರ್ ಮತ್ತೆ ಕ್ರೇಜಿ ಆಗೈತೆ ಗೈಸ್. 1-2 ಫೋಟೋ ಹಾಕೊಂಡು ಸಕ್ಕತ್ತೈತೆ. ಏನು ಕಾಣಿಸ್ತಿಲ್ವಲ್ಲೋ. ಅವತ್ತು ಫಸ್ಟ್ ಟೈಮ್ ನಾನು ಬಂದಾಗ ಇಲ್ಲಿಗೆ ನಮ್ಮ ಅಣ್ಣನ ಜೊತೆ ಬಂದಿದ್ದೆ. ಇನ್ನೂ ನಿಲ್ಲಕ್ ಆಯ್ತಿಲ್ಲ ನಮಗೆ, ಅಷ್ಟು ಗಾಳಿ. ಇನ್ನೂ ವಿಡಿಯೋ ಐತೆ ಅದು ಮಾಡೋ. 0 ಕಟ್ಟು. ಗಾಯ್ಸ್ ನೋಡಿ ಸೆಂಡ್ ಮಾಡ್ತಾವ. ಹಂಗೆ ಹೋಗ್ಬಿಟ್ಟು ಯಾಕಡೆ ಕೆಳಗೆ ಗಾಯ್ಸ್. ಇನ್ನೊಂದು ಜಾಗಕ್ಕೆ ಇದು ಫಸ್ಟ್ ಸೆಕೆಂಡ್ ಸ್ಟಾಪ್ ಅಲ್ಲಿ ಇರುತ್ತೆ ಗೈಸ್. ಈಗ ಅಲ್ಲಿಗೆ ಹೋಗ್ಬಿಟ್ಟು ಇವ್ರು ಮಾತ್ರ ಇನ್ನೂ ಹೋಯ್ತಾನೆ ಅವ್ರೆ ಗೈಸ್. ಅಲ್ಲೇ ಹೋಗೋ ಲೆವೆಲಲ್ಲಿ ಹೋಗೋ. ಎಕ್ಸಿಲೇಟರ್ ಕೊಟ್ಬಿಡೋ ಜಾಸ್ತಿ, ಅಷ್ಟೇ ಕೊಡು. ಒಂದೇ ಸತಿ ಕೊಡ. ಎಳಿತೈತೆ.
ಈ ದೇವಸ್ಥಾನ ಲೊಕೇಟ್ ಆಗಿರೋದು ಗವಿ ಬೆಟ್ಟದ ಮೇಲೆ ಟೆಂಪಲ್. ಗಾಯ್ಸ್ ಇವ್ರು ಇನ್ನೂ ಬಂದಿಲ್ಲ, ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ, ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಈಗೇನೋ ಸ್ಕೂಟಿ ಸೌಂಡ್ ಬರ್ತಾಯಿದೆ. ಬಂದರು ಗಾಯ್ಸ್ ಚಿಗ್ನೆ ಹತ್ತೈತೆ ಅಂತ ಭಯ ಆಯ್ತೈತೆ ನಂಗೆ ಈಗ. ಗಾಯ್ಸ್ ಇದು ಇಂಥ ಜಾಗದಲ್ಲೇ ಈ ಹುಲ್ಲು ಇಲ್ಲು ಎಲ್ಲ ಇರುತ್ತಲ್ಲ ಅಂಥ ಜಾಗದಲ್ಲೇ ಜಾಸ್ತಿ ಗಾಯ್ಸ್. ಇವನಿಗೆ ಹತ್ಬಿಟ್ಟು ಕಾಲು ಉರಿತೈತೇನು, ಕೆಟ್ಟ ರಥ ತೆಗಿಯುತ್ತೆ ಅಷ್ಟೇ ಬಿಡು, ಅದೇನಾಗಲ್ಲ ಗಾಯ್ಸ್. ಓಯ್ ಗಾಯ್ಸ್ ನೋಡಿ ಗಾಯ್ಸ್, ಇಲ್ಲಿ ಕಾಡು ಬೆಳೆಸಿ ನಾಡು ಉಳಿಸಿ, ಎಲ್ಲೆಂದರೆ ಕಸ ಹಾಕಬೇಡಿ, ಪರಿಸರ ನಾಶ ಮಾಡಿ, ಮನುಕುಲ ಸರ್ವನಾಶ. ಗಾಯ್ಸ್ ಇಲ್ಲಿಗೆ ಫಸ್ಟು ಹಗ್ಗ ಇಟ್ಕೊಂಡು ಹೋಗ್ಬೇಕಿತ್ತು, ಈಗೆಲ್ಲ ಇಲ್ಲಿ ಕಂಬಿ ಹಾಕ್ಬಿಟ್ಟವ್ರು ಗಾಯ್ಸ್, ಕಂಬಿ ಹಾಕವ್ರೆ ಗಾಯ್ಸ್. ಬರ್ಬೇಕಾದ್ರೆ ಮಾತ್ರ, ಯಾಕಂದ್ರೆ ಗೈಸ್ ಎಲ್ಲ ಮೆಟ್ಲಲ್ಲಿ ಇಳಿತಾ ಇದೀವಿ ಗೈಸ್. ಗೈಸ್ ಸಖತ್ತಾಗಿ ಉಂಟು ಮಾತ್ರ, ಗಾಯ್ಸ್. ನಾನು ಹೋದ್ ಸತಿ ಬಂದಿದ್ದೆ. ಹೋದ್ ಸತಿ ಬಂದಾಗ ನನ್ನ ಹತ್ರ ಫೋನಲ್ಲಿ ಫುಲ್ಲು ಚಾರ್ಜರ್ ಡೆಡ್ ಆಗಿಬಿಡ್ತು, ಮತ್ತೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈ ಸತಿ ಬಂದು ಇಲ್ಲಿ ವಿಡಿಯೋ ಮಾಡಲೇಬೇಕು ಅಂತ ಇಲ್ಲಿ ಬಂದು ಮಾಡ್ತಾಯಿದ್ದೀನಿ ಗೈಸ್ ಈ ಸತಿ. ಗೈಸ್ ಹೋದ ಸತಿ ಬಂದಾಗ ಪ್ಲ್ಯಾನ್ ಇತ್ತಿಲ್ಲ, ಫ್ರೆಂಡ್ಸ್ ಹಾಸ್ಟ್ಲಿಂದ ಬಂದಿದ್ದರು, ಹಾಸ್ಟ್ಲಲ್ಲಿ ಎಲ್ಲ ಕೇಳ್ಕೊಂಡು ಬಂದಿದ್ರು ಅಂತ ಆಯಿತು. ಬಂದರು ಊರಿಗೆ, ಬಂದ್ಬಿಟ್ಟು ಗವಿ ಬೆಟ್ಟಕ್ಕೆ ಹೋಗ್ಬೇಕು ಅಂದರು. ಗವಿ ಬೆಟ್ಟದಲ್ಲಿ ಏನು ನೋಡಬೇಕು ಅಂದೆ, ಗವಿ ಬೆಟ್ಟದಲ್ಲಿ ವೈಬ್ ಮಾಡ್ಕೊಬರೋಣ ಹೋಗ್ಬಿಟ್ಟು ಅಂದರು. ಆಯಿತು ಅಂದೆ. ಆಮೇಲೆ ಇಲ್ಲೆಲ್ಲ ತೋರಿಸ್ಬೇಕು ಅಂತ ಮಾಡಿದೆ ಒಂದು ವೀಡಿಯೋ, ಬಟ್ ಅವಾಗ ಮಾಡೋಕ್ಕೆ ನನ್ನ ಹತ್ರ ಚಾರ್ಜರ್ ಇತ್ತಿಲ್ಲ. ಇವತ್ತು ಫುಲ್ ಚಾರ್ಜರ್ ಹಾಕೊಂಡೆ ರೆಡಿ ಆಗ್ಬಿಟ್ಟು ಬಂದಿದ್ದೀನಿ ಗೈಸ್ ಮಾಡೋಕ್ಕಿಲ್ಲಿ. ಗೈಸ್ ಚಾರ್ಜರ್ ಹಾಕೊಂಡು ವಿಡಿಯೋ ಮಾಡಲೇಬೇಕು, ಈ ದೇವಸ್ಥಾನ ತೋರಿಸ್ಲೇಬೇಕು, ಜನ ಬರಬೇಕು ಅಂತ ಈ ವ್ಲಾಗ್ನ ಇಲ್ಲಿ ಮಾಡ್ತಿದ್ದೀನಿ ಗೈಸ್ ಇವತ್ತು. ಗೈಸ್ ಎಲ್ಲ ಕ್ಲೀನಾಗಿ ಕೈ ತೊಳೆಯೋಕ್ಕಿಲ್ಲ, ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ವರ್ಷಕ್ಕೊಂದ್ಸತಿ ಬರ್ತಾರೆ ಗೈಸ್ ಇಲ್ಲಿಗೆ, ವರ್ಷಕ್ಕೆ ಒಂದೇ ಸತಿ ಬಂದು ಪೂಜೆ ಎಲ್ಲ ಮಾಡಿ ವರ್ಷಕ್ಕೊಂದ್ಸತಿ. ಆ ಹೂವು ಇನ್ನೂ ಬಾಡಿಲ್ಲ ಗೈಸ್, ಅದು ವರ್ಷಕ್ಕೊಂದ್ಸತಿ ಹಾಕೋದು, ಬಾಡಿಲ್ಲ ನೋಡಿ ಗೈಸ್ ಎಲ್ಲ ಹೆಂಗೈತೆ ಗೈಸ್. ನೋಡಿ ಗೈಸ್ ದೇವಸ್ಥಾನ ಇದೆ, ಇಲ್ಲಿ ಸ್ಮೋಕ್ ಮಾಡೋಂಗಿಲ್ಲ, ಡ್ರಿಂಕ್ಸ್ ಮಾಡೋಂಗಿಲ್ಲ, ಕಸ ಎಸೆಯಂಗಿಲ್ಲ, ಸ್ವಚ್ಛತೆ ಕಾಪಾಡಬೇಕು ಗೈಸ್ ಇಲ್ಲಿ. ಗೈಸ್ ನೋಡಿ ಗೈಸ್ ಎಲ್ಲ ಹೆಂಗೈತೆ ಗೈಸ್. ಇಲ್ಲೆಲ್ಲ ಸಖತ್ ಡೇಂಜರ್ ಸ್ವಲ್ಪ, ಆದರೂ ವರ್ಷಕ್ಕೊಂದ್ಸತಿ ಮಾಡೋದಲ್ವಾ ಬರೋದಷ್ಟೇ. ಜಿಗ್ನೆ ಆಗ್ಬಿಡೈತಿಲ್ಲ ಎಲ್ಲ. ಲೈಟ್ರಲ್ಲಿ ಸುಡ್ಬೇಕಣ ಅದನ್ನ. ಗಾಯ್ಸ್ ಜಿಗ್ನೆ ಮಾತ್ರ ಸುಮಾರು ಇದಾವೆ ಸದ್ಯ, ನನ್ನ ಕಾಲಿ ಎಲ್ಲೋ ಅಂಟ್ಕೊಂಡಿಲ್ಲ ಗೈಸ್. ಗಾಯ್ಸ್ ಇಲ್ಲಿ ಬಕ್ಕೊಂಡು ಹೋಗ್ಬೇಕು ಗಾಯ್ಸ್. ಹೋಯ್ತು ಪ್ಯಾಂಟು ಒಬ್ಬಂದು ಗಾಯ್ಸ್. ಇವನು ಸೇಫ್ ಆಗಿ ಬಂದ, ಇವನು ಗಾಯ್ಸ್ ತೋರಿಸಿ ನೋಡಿ ಗಾಯ್ಸ್. ಈಗ ಒಬ್ಬ ಬರ್ತಾನೆ ಇಲ್ಲಿ ಗಾಯ್ಸ್, ಬರ್ತಾನೆ. ಸೈಡ್ ಬರ ಬಲಿ ಬಾಹುಬಲಿ ಗಾಯ್ಸ್. ಹೋದ ಟೈಮು ಇಲ್ಲಿ ವ್ಲಾಗ್ ಮಾಡೋಣ ಅಂತ ಬಂದಿದ್ದೆ ಗಾಯ್ಸ್, ಹೇಳಿದ್ನಲ್ಲ ಅವಾಗಲೂ ಫೋನ್ ಸ್ವಿಚ್ ಆಫ್ ಆಯಿತು ಅಂತ. ಗಾಯ್ಸ್ ಈ ಟೈಮ್ ಬಂದಿದ್ದೀನಿ, ಚಾರ್ಜರ್ ಇಟ್ಕೊಂಡೇ ಬಂದಿದ್ದೀನಿ ಗೈಸ್, ಮಾಡಲೇಬೇಕು ಅಂತ ಚಾರ್ಜರ್ ಇಟ್ಕೊಂಡು ಬಂದಿದ್ದೀನಿ ಗೈಸ್ ಈ ಸತಿ. ಗೈಸ್ ಏನು ಕಾಣಿಸ್ತಿಲ್ಲ ಬೇರೆ ಗೈಸ್. ಇದೇ ದೇವಸ್ಥಾನ ಗೈಸ್, ಇದೇ ದೇವಸ್ಥಾನ ಗೈಸ್. ಹೆಂಗಿದೆ ನೋಡಿ ಅದೇ ದೇವರು. ಗೈಸ್ ಇಲ್ಲಿಗೆ ನಿಮಗೆ ತೋರಿಸ್ಬೇಕು ಅಂತಾನೆ ಇಲ್ಲಿಗೆ ಬಂದಿರೋದು ಇವತ್ತು ನಾನು. ಇಲ್ಲಿಗೆ ಬಂದು ವಿಸಿಟ್ ಮಾಡಿ ಗೈಸ್, ದೇವಸ್ಥಾನ ಚೆನ್ನಾಗಿದೆ. ಅಂದರೆ ಸ್ವಲ್ಪ ಸಣ್ಣ ಪ್ಲೇಸು, ಇಲ್ಲಿ ದೇವರೇ ಬಂದು ನಿರ್ಮಾಣ ಆಗಿರೋದು ಗೈಸ್. ದೇವರೇ ಬಂದು
ಗೈಸ್ ಇಲ್ಲಿ ದೇವರೇ ಬಂದು ನಿರ್ಮಾಣ ಆಗಿರೋದು ಗೈಸ್ ಇಲ್ಲಿ. ಇಲ್ಲಿ ಕೆಸರು ಫುಲ್ಲು ನಡೆಯೋಕ್ಕೂ ಆಯ್ತಿಲ್ಲ. ದೇವರು ಬಂದು ನಿರ್ಮಾಣ ಆಗಿರೋದು ಗೈಸ್ ನೋಡಿ ಇಲ್ಲಿ. ವಾಪಸ್ ಹೋಗ್ತಾ ಇದೀವಿ. ಇದನ್ನ ತೋರಿಸ್ಬೇಕು ಅಂತಾನೆ ಅವತ್ತು ಬಂದೆ, ಆದರೆ ಗೈಸ್ ಅವತ್ತು ಫೋನಲ್ಲಿ ಚಾರ್ಜರ್ ಇರ್ತಿಲ್ಲ, ಅದಕ್ಕೆ ಇವತ್ತು ತೋರಿಸ್ಬೇಕು ಅಂತ ಬಂದಿದ್ದೀನಿ ಗೈಸ್. ಚಿಗ್ನೆ ನೋಡಿ ಗೈಸ್. ಗೈಸ್ ಈಗ ವಾಪಸ್ ಹೋಗ್ತಾ ಇದೀವಿ ಗೈಸ್. ನೋಡಾಯ್ತು ಈಗ ಫಸ್ಟು ಮನೆಯಲ್ಲೆಲ್ಲ ಫೋನ್ ಮಾಡ್ತಾರೆ, ಫಸ್ಟು ಮನೆಗೆ ಹೋಗ್ಬೇಕು ಗೈಸ್. 20 ಸತಿ ಫೋನ್ ಮಾಡ್ತಾರೆ ಮನೇಲಿ. ಈಗ ಗೈಸ್ ಅದಕ್ಕೆ ವಾಪಸ್ ಹೋಗ್ತಾ ಇದೀವಿ ಗೈಸ್. ಗೈಸ್ ಇಲ್ಲಿ ನುಗ್ಗಕ್ಕೆ ಆಗಲ್ಲ ಗೈಸ್, ನುಗ್ಗಕ್ಕಾಗಲ್ಲ. ವಾ ಗೈಸ್ ಗೈಸ್ ಹೆಂಗೋ ಸಾಹಸ ಮಾಡಿ ಬಂದ್ವಿ ಗೈಸ್. ಅಲ್ಲಿಂದ ಸಾಹಸ ಮಾಡಿ ಹೆಂಗೋ ಬರ್ತಾ ಇದೀವಿ. ದೇವಸ್ಥಾನ ನೋಡಿದ್ರೆ ಗೈಸ್ ನಂಗಂತೂ ಖುಷಿ ಆಯ್ತು. ದೇವ್ರ ಹತ್ರ ಕೇಳ್ಕೊಂಡೆ ಚೆನ್ನಾಗಿ. ನಿಮಗೆಲ್ಲ ನೋಡಬೇಕು, ನೀವೆಲ್ಲ ನೋಡಬೇಕು ಅಂತ ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ. ಸಪೋರ್ಟ್ ಮಾಡಿ ಗೈಸ್ ಸ್ವಲ್ಪ ಆದರೂ. ಗೈಸ್ ಈಗ ಗೈಸ್ ಚಿಗಣೆ ಬೇರೆ ಎಲ್ಲ ಕಚ್ಚಿಸ್ಕೊಬಿಟ್ಟವ್ರೆ. ನಾನೇ ಪುಣ್ಯವಂತ ಒಂದು ಕಚ್ಚಿಲ್ಲ ಗೈಸ್. ವಾಪಸ್ ಹೋಗ್ತಾ ಇದೀವಿ ಗೈಸ್. ವ್ಯೂಸ್ ನೋಡಿ ಗೈಸ್ ಹಂಗೆ. ಗೈಸ್ ಇವನೊಬ್ಬ ಬ್ಲಾಗರ್ ಆಗೋಣ ಅಂತ ನನಗೆ ಪೈಪೋಟಿ ಕೊಡ್ತಾನೆ. ಏನಾಯ್ತು ನನಗೆ ಗೊತ್ತಿಲ್ಲ ಗೈಸ್. ನಾನೇ ಇಷ್ಟು ಕಷ್ಟಪಟ್ಟಿದ್ದೀನಿ ಅದು 700 ಫಾಲೋವರ್ಸ್ ಕಂಪ್ಲೀಟ್ ಮಾಡೋಕ್ಕೆ. ಈಗ 800 ಹತ್ತತ್ರ ಇದೆ ಗೈಸ್ ಇನ್ಸ್ಟಾಗ್ರಾಮಲ್ಲಿ. ಯೂಟ್ಯೂಬಲ್ಲಿ ಮಾತ್ರ ಬರೀ 80-12 ಸ್ಟ್ರಕ್ ಆಗಿಬಿಡೈತೆ. ಫಾಲೋವರ್ಸ್ ಅಲ್ಲ ಸಬ್ಸ್ಕ್ರೈಬರ್ಸೇ ಬರ್ತಿಲ್ಲ ಗೈಸ್. ಗೈಸ್ ಈ ಮೆಟ್ಲತ್ತದು ಸಖತ್ತು ರಿಸ್ಕು ಗೈಸ್. ಈ ಮೆಟ್ಲತ್ತಕ್ಕೆ ಆಗಲ್ಲ, ಕಾಲೆಲ್ಲ ನೋವು ಗೈಸ್. ಏನ್ ಮಾಡೋದು ಮೊದಲೇ ನನಗೆ ಫುಟ್ಬಾಲ್ ಆಡಿ ನೆನ್ನೆನು ಹೇಳಿದೆ, ಫುಟ್ಬಾಲ್ ಆಡಿ ಕಾಲೆಲ್ಲ ಬಿದ್ದು ಗೈಸ್, ಕಾಲೆಲ್ಲ ಉಜ್ಜೋಗಿದೆ ಗೈಸ್. ಮತ್ತೆ ಮೆಟ್ಲತ್ತಷ್ಟೊತ್ತಿಗೆ ಸುಸ್ತಾಗಿ ಹೋಗುತ್ತೆ ಗೈಸ್. ಈ ಕೈ ನಾವು ಹೇಳಿದ್ವಿ ಗೈಸ್ ಬೇಡ ಬೇಡ ಅಂತ. ಇವನೇ ಗೈಸ್ ಇವ್ ಚೆನ್ನಾಗಿದೆ ಬಾ ಬೆಟ್ಟ ಅಂತ ದೇವಸ್ಥಾನ ಕರ್ಕೊಂಬಂದಿದ್ ಗೈಸ್. ನಡೆಯಕ್ಕಂತ ಆಯ್ತು ಅಪ್ಪ ಗೈಸ್. ಹಿಂಗ ಫೋನ್ ಕೈಯಲ್ಲಿ ಹಿಡ್ಕೊಂಡಿರೋದಕ್ಕೂ ಸರಿ ನೋವ್ತೈತೆ ಕೈ, ಫೋನ್ ಹಿಡಿಯಕ್ಕಾಯ್ತಿಲ್ಲ. ಆದ್ರೂ ನಿಮಗೆ ತೋರಿಸ್ಬೇಕಲ್ಲ ಅಂತ ನಾನು ಕಷ್ಟಪಡ್ತಿದ್ದೀನಿ. ಅಪ್ಪ ಗೈಸ್ ಈ ಬ್ಲಾಗ್ನ ಎಲ್ಲಿಗೆ ಮಾಡ್ತೀನಿ. ವಾಚಿಂಗ್ ಪಪ್ಪಾಡ್ಸಕ್ಕೆ ನಾಳೆ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಈ ಬ್ಲಾಗು ಕಮ್ಮಿ ಆಗಿತ್ತು ಅಂತ ಹೇಳ್ತಾ ಈ ಬ್ಲಾಗ್ನ ಎಲ್ಲಿಗೆ ಮಾಡ್ತೀನಿ ಗೈಸ್. ಬಾಯ್, ನಾಳೆ ವಿಡಿಯೋದಲ್ಲಿ ಸಿಗೋಣ ಗೈಸ್.